ನಾನಿಲ್ಲಿ ಇವತ್ತು ಬೇಳೆ ತೊವೆ ಸಾರನ್ನು ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಟೊಮೆಟೊ ಹಣ್ಣು ಒಂದು ಚಿಕ್ಕದು 2, ದೊಡ್ಡ ಈರುಳ್ಳಿ 1, ಇದು ಬೆಳ್ಳುಳ್ಳಿ ಶುಂಠಿ ಜಬ್ಬಿರೋದು, ಹಸಿಮೆಣಸು ಹಾಕಿ, ಇದು ಹಸಿಮೆಣಸು ಒಂದು 4, ಮತ್ತು ಶುಂಠಿ ಚಿಕ್ಕದಾಗಿ ಹಚ್ಚಿರೋದು, ಕೊತ್ತಂಬರಿ ಸೊಪ್ಪು ಹಾಗೆ ನಾನಿಲ್ಲ ಆಲ್ರೆಡಿ ತೊಗರಿಬೇಳೆನ ಒಂದು 3 ವಿಸಿಲ್ ಮಾಡಿಸಿದ್ದೀನಿ, ವಿಸಿಲ್ ಬರೆಸಿಟ್ಕೊಂಡಿದ್ದೀನಿ. ಇದರಲ್ಲಿ ತೊಗರಿಬೇಳೆನ ಒಂದು ಮುಕ್ಕಾಲು ಕಪ್ಪಷ್ಟು ಅರಿಶಿನ ಪುಡಿ ಎಣ್ಣೆ ಹಾಕಿ ಬೇಯಿಸಿಟ್ಕೊಂಡಿರೋದು. ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ ಒಗ್ಗರಣೆಗೆ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕ್ಕೊಳ್ಳೋರು ಎಣ್ಣೆ ಹಾಕ್ಕೊಳ್ಳೋದು, ಇದು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ತುಪ್ಪ ಹಾಕೊಂಡು ತಿನ್ನೋಕ್ಕೆ ಇಷ್ಟ ಇಲ್ಲ ಅಂದರೆ ಈ ಥರ ಒಗ್ಗರಣೆಗೆ ಡೈರೆಕ್ಟಾಗಿ ತುಪ್ಪ ಹಾಕ್ಕೊಂಡ್ರೆ ಸಾಂಬಾರು ಕೂಡ ಟೇಸ್ಟ್ ಬರುತ್ತೆ. ಇವಾಗ ನಾನು ಸಾಸಿವೆನ ಹಾಕ್ಕೊಂಡಿದ್ದೀನಿ. ಪಟ ಅಂತ ಕೊಟ್ಟಬೇಕು ಸಾಸಿವೆ, ಇಲ್ಲದ್ರೆ ಕರಿ ಬಂದುಬಿಡುತ್ತೆ. ಇವಾಗ ನಾನು ಜಬ್ಬಿಟ್ಕೊಂಡಿರೋದು ಅಂತ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದಿರೋದ್ರಿಂದ ಬೇಗ ಫ್ರೈ ಆಗಿದೆ. ಇಲ್ಲಿ ಕೊತ್ತಂಬರಿ ಚಿಕನ್ ಹಾಕ್ಕೊಳ್ತಾ ಇದ್ದೀನಿ. ಬೇವಿನ ಸೊಪ್ಪು ಸ್ವಲ್ಪ ಬರ್ತಾ ಇದೆ. ಇವಾಗ ನಾವು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ದೊಡ್ಡ ಈರುಳ್ಳಿನ ದೊಡ್ಡ ಹೆಚ್ಚಿಕೊಂಡಿದ್ದೀನಿ. ತವೆಗೆ ಹೆಚ್ಚಾಗಿ ಈ ಥರ ಈರುಳ್ಳಿ ಹೆಚ್ಚಿಕೊಂಡ್ರೆ ಚೆನ್ನಾಗಿರುತ್ತೆ. ಈ ಥರ ಬೇಡ ಅನ್ನೋದು ಬೇರೆ ಥರ ಹೆಚ್ಚಾಗಿದೆ. ಕೆಲವೊಂದು ಈರುಳ್ಳಿ ಚೆನ್ನಾಗಿ ಬೇಯೋದಿಲ್ಲ ಬೇಗ, ಕೆಲವೊಂದು ಈರುಳ್ಳಿ ತುಂಬ ಗಟ್ಟಿ ಇರುತ್ತೆ. ಈಗ ನಮ್ಮಲ್ಲಿ ಅದೇ ಥರ ಈರುಳ್ಳಿ ಗಟ್ಟಿ ಇರೋದ್ರಿಂದ ಬೇಗ ಸಾಫ್ಟ್ ಆಗೋದು. ಉಪ್ಪು ಸ್ವಲ್ಪ ಹಾಕ್ತಾರೆ, ಯಾಕಂದರೆ ಈರುಳ್ಳಿ ಬಾಯಿಸಿರ್ತಾರೆ ಸಪ್ಪೆ ಅನ್ಸಲ್ಲ.
2 ಟೊಮೆಟೊನ ಹಾಕ್ಕೊಂಡಿದ್ದೀನಿ. ಹಾಗೆ ನಾನು ಹೊಳ್ತೀನಿ. ಇಲ್ಲಿ ನಾನು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ತಿದ್ದೀನಿ. ನಾನಿಲ್ಲಿ ಟೊಮೆಟೊನ ಸ್ವಲ್ಪ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ. ಯಾಕಂದರೆ ದೊಡ್ಡ ಸಿಕ್ಕಿದ್ರೆ ಅದು ಬಾಯಿಸ್ತೇವೆ, ಎಲ್ಲ ತಿನ್ನೋದಿಲ್ಲ. ಚಿಕ್ಕದಾಗಿ ಹೆಚ್ಕೊಂಡ್ರೆ ಅವ್ರಿಗೆ ಗೊತ್ತು ತಿನ್ನೋದು. ಟೊಮೆಟೊ ಹಣ್ಣು ಈರುಳ್ಳಿಯನ್ನು ಇನ್ನೂ ಸ್ವಲ್ಪ ಸಾಫ್ಟ್ ಆಗಿ ಆವಾಗ ಇನ್ನೂ ಚೆನ್ನಾಗಿರುತ್ತೆ. ತವೆ ಬೇಳೆ ತವೆ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ 5 ನಿಮಿಷ ಫ್ರೈ ಮಾಡಿ ನಾನಿಲ್ಲಿ ಬೇಳೆನ ನೋಡಿ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದು ಸಾಫ್ಟ್ ಆಗಿದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನು ಲಾಸ್ಟಿಗೆ ಹಾಕಿರ್ಬೇಕು. ನೋಡಿ ನಾನಿಲ್ಲಿ ಬೇಳೆ ಬೇಯಿಸಿರೋದನ್ನ ಹಾಕ್ಕೊಂಡಿದ್ದೀನಿ. ಕಾಣಿಸ್ತಾ ಇದೆಯಲ್ವಾ? ನೋಡಿ ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ, ನಿಮಗೆ ಎಷ್ಟು ದಪ್ಪ ಬೇಕಾದ್ರೆ ದಪ್ಪ, ತುಂಬ ದಪ್ಪ ಬೇಕಂದ್ರೆ ಮಾಡ್ಕೋಬೋದು, ಇಷ್ಟು ಬೇಕಾದರೂ ಎಷ್ಟು ಮಾಡ್ಕೋಬೋದು. ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ಥರ ಮಾಡ್ಕೊಳ್ಳಿ. ಊಟಕ್ಕಾದರೆ ಸ್ವಲ್ಪ ಮೀಡಿಯಮ್ ಇದ್ದರೆ ಸಾಕು. ಚಪಾತಿಗಾದರೆ ಇನ್ನೂ ಸ್ವಲ್ಪ ಅವಾಗ ತೋರಿಸಿದ್ನೆಲ್ಲ ಅಷ್ಟು ಸಾಕಾಗುತ್ತೆ ಕನ್ಸಿಸ್ಟೆನ್ಸಿ. ಇವಾಗ ನೋಡಿ ರೆಡಿ ಆಗಿದೆ. ಕುದಿ ಬರಬೇಕು. ಒಂದು ಉಪ್ಪನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ನೀವು ಬೇಳೆ ಬೇಯಲಿಕ್ಕೆ ಉಪ್ಪು ಹಾಕಿದ್ದೀನಿ, ಹಾಗೆ ಟೊಮೆಟೊ ಈರುಳ್ಳಿಗೆ ಉಪ್ಪು ಹಾಕಿರೋದ್ರಿಂದ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಳಿ. ನೋಡಿ ಇನ್ನೊಂದು ಸ್ವಲ್ಪ ಫ್ಲೇವರಿಗೆ ನಿಂಬೆಹಣ್ಣು ರಸ ಹಾಕ್ಕೊಳ್ತೀನಿ. ಇದು ಆಪ್ಷನ್, ಬೇಕಾದರೂ ಹಾಕ್ಕೊಳ್ಳೋದು, ಬೇಡ ಅಂದರೆ ನೋಡ್ಕೊಳ್ಬೋದು. ಬೇಳೆ ತವೆ ರೆಡಿಯಾಗಿದೆ. ಈ ಸೈಡಿಗೆ ಇರೋದನ್ನೆಲ್ಲ ಈ ಥರ ಮಾಡ್ಕೊಳ್ಳಿ, ಅದರಲ್ಲೇ ರುಚಿ ಇರೋದು. ಯಾಕಂದರೆ ನಾವು ಕುದಿ ಬಂದಾಗ ಆ ಟೇಸ್ಟ್ ಎಲ್ಲ ಈ ಸೈಡಲ್ಲಿ ಹೋಗಿ ನಿಂತ್ಕೊಂಡಿರುತ್ತೆ. ಆದರೆ ನಾವು ಮುಗಿಸ್ಬೇಕಾದ್ರೆ ಈ ಥರ ಸೈಡಿಗೆಲ್ಲ ಈ ಥರ ಮಾಡ್ಕೊಬೇಕು. ನೋಡಿ ರೆಡಿ ಆಯಿತು. ಅದಕ್ಕೆ ನಾನು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಮಾಡ್ಕೊಳ್ತಾ ಇದ್ದೀನಿ.
ನೀವು ಮಾಡಿ ನೋಡಿ ಹೇಗಿದೆ ಅಂತ ತಿಳಿಸಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಬಾಯ್.